ಮುದ್ದು ಮಕ್ಕಳೇ, ಎಲ್ಲರಿಗೂ ಶುಭೋದಯ. ಶಾಲೆಗೆ ರಜಾ ಸಿಕ್ತು, ಮಜವಾಗಿ ಕಾಲ ಕಳೀತಿರ್ತೀರ. ಈ ಸಮಯದಲ್ಲಿ ನಿಮ್ಮೊಂದಿಗೆ ರಾಮಾಯಣದ ಕತೆ ಹೇಳ್ತಾ ಕಾಲ ಕಳಿಬೇಕು ಅಂತ ನನಗನ್ನಿಸ್ತಾ ಇದೆ. ಉತ್ತರದಲ್ಲಿ ಗಂಗಾ ನದಿಯ ಪ್ರದೇಶ, ಅಲ್ಲಿ ಸುಂದರವಾದಂಥ ಅರಣ್ಯಗಳು, ಆಶ್ರಮಗಳು ಇದ್ದವು. ಅಲ್ಲಿ ಮನೋಹರವಾದ ತಮ್ಸಾ ನದಿಯು ಹರಿತಿತ್ತು. ಆ ನದಿಯ ದಡದಲ್ಲೇ ವಾಲ್ಮೀಕಿ ಮಹಾಮುನಿಗಳ ಆಶ್ರಮ ಇತ್ತು. ವಾಲ್ಮೀಕಿ ಒಬ್ಬ ಮಹಾಋಷಿಗಳು. ಪರಮಾತ್ಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ ಮಾಡಿದವರವರು. ಆಹಾರ ನಿದ್ರೆಗಳಿಲ್ಲದೆ ದೇಹ ಅಲ್ಲಾಡದಂತೆ ತಪಸ್ ಮಾಡ್ತಿದ್ದಾಗ ಅವರ ಸುತ್ತ ಹುತ್ತನು ಬೆಳೆದಿತ್ತು. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಹೆಸರು. ಅಂದಿನಿಂದ ಆ ಮಹರ್ಷಿಗಳಿಗೆ ವಾಲ್ಮೀಕಿ ಅಂತ ಹೆಸರು ಬಂತು. ಒಂದಿನ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ವಾಲ್ಮೀಕಿ ಋಷಿ ನಾರದರನ್ನ ಆದರದಿಂದ ಸ್ವಾಗತಿಸ್ತಾ, ನಾರದರೆ, ಈ ಲೋಕದಲ್ಲಿ ಅತಿ ಶ್ರೇಷ್ಠನಾದ ವ್ಯಕ್ತಿಯ ಬಗ್ಗೆ ತಿಳಿಯಬೇಕೆಂಬ ಆಸೆ ನನಗದ. ಆತ ಧರ್ಮವಂತನಾಗಿರಬೇಕು, ಸತ್ಯವಂತನಾಗಿರಬೇಕು, ಅತಿ ಬಲಶಾಲಿಯೂ ಪರಾಕ್ರಮಿಯೂ ಆಗಿರಬೇಕು, ಎಲ್ಲರ ಬಳಿಯೂ ಪ್ರೀತಿಯಿಂದ ನಡೆದುಕೊಳ್ಳುವವನು, ದ್ವೇಷ ಹಾಗೂ ಅಸೂಯೆಗಳು ಇಲ್ಲದವನು ಆಗಿರಬೇಕು. ಆ ಮಹಾತ್ಮನು ಬುದ್ಧಿವಂತನಾಗಿರಬೇಕು, ದುಷ್ಟರನ್ನು ಸದೆಬಡೆಯುವವನು, ಸತ್ಯವಂತರನ್ನು ಕಾಪಾಡುವವನು ಆಗಿರಬೇಕು. ಅಂಥ ವ್ಯಕ್ತಿ ಈ ಲೋಕದಲ್ಲಿದ್ದಾನೇನೋ ಅಂತ ಕೇಳಿದರು. ಇದ್ರೆ ಅಂಥ ವ್ಯಕ್ತಿಯ ಬಗ್ಗೆ ನನಗೆ ತಿಳಿಸಿ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ನಾರದ ಮಹಾಮುನಿಗಳು 3 ಲೋಕಗಳನ್ನು ಸಂಚರಿಸಿದವರು. ವಿಶ್ವದ ಎಲ್ಲ ವಿಷಯನೂ ಅವ್ರಿಗೆ ಗೊತ್ತಿತ್ತು. ವಾಲ್ಮೀಕಿಯ ಪ್ರಶ್ನೆಯಿಂದ ಅವರಿಗೆ ಸಂತೋಷವೂ ಆಯಿತು. ಮಹಾವ್ಯಕ್ತಿಯೊಬ್ಬನ ವಿಷಯ ಹೇಳುವ ಅವಕಾಶ ತಮಗೆ ಸಿಕ್ತಲ್ಲ ಅಂತ ಹರ್ಷಗೊಂಡು, ವಾಲ್ಮೀಕಿಯೇ, ನೀನು ಹೇಳಿದಂಥ ಮಹಾಪುರುಷರು ಈ ಲೋಕದಲ್ಲಿ ಸಿಗುವುದು ಬಹಳಷ್ಟು ವಿರಳ. ಆದರೂ ಒಬ್ಬ ಮಹಾವ್ಯಕ್ತಿ ಇದ್ದಾನ. ನೀನು ಹೇಳಿದಂಥ ಎಲ್ಲ ದಿವ್ಯ ಗುಣಗಳನ್ನು ಅವನು ಹೊಂದಿದ್ದಾನ. ಆತನೇ ಇಕ್ಷ್ವಾಕು ವಂಶದ ಶ್ರೀರಾಮ ಅಂತ ಹೇಳಿ ಶ್ರೀರಾಮನ ಕಥೆಯನ್ನು ಅವನಿಗೆ ಹೇಳಿದರು. ನಾರದರು ಹೇಳಿದಂಥ ಕತೆ ತುಂಬ ಅದ್ಭುತ ಆಗಿತ್ತು. ಶ್ರೀರಾಮನ ಕತೆ ವಾಲ್ಮೀಕಿ ಋಷಿಗಳ ಮನಸ್ಸಿನ ಮೇಲೆ ಅಗಾಧ ಪರಿಣಾಮನೂ ಬೀರ್ತು. ಮಹರ್ಷಿಗಳು ಭಾಳಷ್ಟು ಪ್ರಭಾವಿತರಾದರು. ಆ ದಿನ ಎಲ್ಲ ವಾಲ್ಮೀಕಿ ಋಷಿಗಳಿಗೆ ಶ್ರೀರಾಮನದ ಧ್ಯಾನ. ಅಷ್ಟರಲ್ಲಿ ಮಧ್ಯಾಹ್ನ ಸಮೀಪಿಸಿತು. ಸ್ನಾನದ ವೇಳೆನೂ ಆತು. ವಾಲ್ಮೀಕಿ ಋಷಿಗಳು ನದಿಯ ತೀರಕ್ಕೆ ಹೊರಟರು. ಶಿಷ್ಯ ಭಾರದ್ವಾಜ ಸಹ ಅವ್ರ ಜೊತೆಯಲ್ಲೇ ಇದ್ದ. ತಮಸಾ ನದಿ ನಿರ್ಮಲವಾಗಿ ಹರಿತಾ ಇತ್ತು. ಪಕ್ಕದಲ್ಲಿಯೇ ಸುಂದರವಾದಂಥ ಹಸಿರುವನ. ಕಣ್ಣು ಎತ್ತ ಹಾಯಿಸಿದರೂ ಗಿಡದ ಹಸಿರು ಕಿವಿಗೆ ಇಂಪಾಗುವಂತೆ ಹರಿಯುವ ನದಿಯ ಜುಳುಜುಳು ಧ್ವನಿ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುವಂತೆ. ಕ್ರೌಂಚ ಪಕ್ಷಿಗಳೆರಡು ಅಲ್ಲಿಯೇ ಹಾರಾಡ್ತಾ ಆಟ ಆಡ್ತಾ ಇದ್ದವು. ವಾಲ್ಮೀಕಿ ಋಷಿಗಳಿಗೆ ಈ ಸೊಬಗನ್ನು ನೋಡಿ ಭಾಳಷ್ಟು ಆನಂದ ಆಯಿತು. ಹಾಗೇ ನಿಂತ್ಕೊಂಡ್ರು. ಮಹರ್ಷಿ ನೋಡ್ತಿದ್ದಂತೆ ಒಬ್ಬ ಬೇಡ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದೇ ಬಿಟ್ಟ. ಮೈಯೆಲ್ಲ ರಕ್ತಮಯವಾಗಿ ಹಕ್ಕಿ ನೆಲದ ಮೇಲೆ ಬಿದ್ದು ಹೊರಲಾಡಲಿಕ್ಕೆ ಪ್ರಾರಂಭ ಮಾಡ್ತು. ಹೆಣ್ಣು ಹಕ್ಕಿ ದೈನ್ಯದಿಂದ ಅಳುತ್ತಾ ಕೂಗಲಾರಂಭಿಸಿತು. ಎಂಥವರಿಗೂ ಈ ದೃಶ್ಯ ಕನಿಕರ ಹುಟ್ಟಿಸುವಂಥದ್ದು. ಈ ದೃಶ್ಯವನ್ನು ನೋಡಿದಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಕರುಣೆ ಉಕ್ಕಿ ಬಂತು. ಬೇಡ ಮಾಡಿದಂಥ ಕೆಲಸ ತಪ್ಪು ಅಂತ ಅವ್ರಿಗನಿಸ್ತು. ಬೇಡನ ಕಡೆಗೆ ತಿರುಗಿ, ಎಲೇ ಬೇಡನೇ, ವಿನಾಕಾರಣ ಹಕ್ಕಿಯೊಂದನ್ನು ಕೊಂದು ಪಾಪಿಯಾಗಿರುವೆ. ನೀನು ಬಹಳ ದಿನ ಬದುಕಬಾರ್ದು ಅಂತ ಅವನಿಗೆ
ಶಾಪ ಕೊಟ್ಟರು. ಅಷ್ಟೇ ಅಲ್ಲದೆ ಮಾ ನಿಷಾದ ಪ್ರತಿಷ್ಠಾ ತ್ವಮಗಮಃ ಶಾಶ್ವತಿ ಸಮಃ ಯತ್ ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ ಎಂದು ದುಃಖದಿಂದ ವಾಲ್ಮೀಕಿ ಋಷಿಗಳು ಉದ್ಗರಿಸಿದರು. ಹಾಗೆ ಉದ್ಗರಿಸಿದಾಗ ಒಂದು ಅದ್ಭುತ ನಡೀತು. ಉದ್ಗಾರ ಗದ್ಯ ರೂಪದಲ್ಲಿರಲಿಲ್ಲ, ಪದ್ಯದಂತೆ ಈ ಮಾತು ವಾಲ್ಮೀಕಿ ಋಷಿಗಳ ಬಾಯಿಂದ ಹೊರಗೆ ಬಿದ್ದಿತ್ತು. ಇದರಿಂದ ವಾಲ್ಮೀಕಿ ಋಷಿಗಳಿಗೆ ಆಶ್ಚರ್ಯ. ಶಿಷ್ಯನನ್ನು ಕುರಿತು ಭಾರದ್ವಾಜ, ನನ್ನ ಉದ್ಗಾರ ಕೇಳಿದೆಯಾ ಅಂತ ಅಂದರು. ಭಾರದ್ವಾಜನಿಗೂ ಅಷ್ಟೇ ಆಶ್ಚರ್ಯ. ಗುರುಗಳು ಪದ್ಯ ರೂಪದಲ್ಲಿ ಮಾತನಾಡಿದ್ದು ಇದುವರೆಗೂ ಅವನು ಕೇಳಿರಲಿಲ್ಲ. ಸುಮ್ಮನೆ ತಲೆದೂಗುತ್ತಾ ನಿಂತ. ವಾಲ್ಮೀಕಿ ಹೇಳಿದರು, ನಾನು ಮಾಡಿದ ಉದ್ಗಾರ ಪದ್ಯ ರೂಪದಲ್ಲಿದೆ. ಇದು ನಿಜವಾಗಿಯೂ ಹೊಸ ರೀತಿ. ಇದನ್ನು ತಾಳಮೇಳಕ್ಕೆ ತಕ್ಕ ಹಾಗೆ ಹಾಡಬಹುದು. ವೀಣೆಯ ತಂತಿಯನ್ನು ಮೀಟಿ ಬರುವ ಝೇಂಕಾರದೊಂದಿಗೆ ಹೊಂದಿಸಿ ನುಡಿಬಹುದು. ಇದನ್ನು ಶ್ಲೋಕ ಎಂದು ಕರೆಯೋಣ ಅಂತ ಹೇಳಿದರು. ಈ ರೀತಿಯಲ್ಲಿ ವಿಶ್ವದಲ್ಲಿ ಮೊಟ್ಟ ಮೊದಲ ಶ್ಲೋಕ ಹುಟ್ಟಿತು. ನದಿಯಲ್ಲಿ ಸ್ನಾನ ಮಾಡಿ ವಾಲ್ಮೀಕಿ ಋಷಿಗಳು ಆಶ್ರಮಕ್ಕೆ ಹಿಂದಿರುಗಿದರು. ಪರ್ಣಶಾಲೆಯಲ್ಲಿ ಕುಳಿತ ಮಾಧ್ಯಾಹ್ನಿಕವನ್ನು ಮುಗಿಸಿದರು. ಮನಸ್ಸು ಮಾತ್ರ ಬೇಡನು ಕ್ರೌಂಚ ಪಕ್ಷಿಯನ್ನು ಕೊಂದದ್ದನ್ನು, ತಾವು ಶ್ಲೋಕ ರೂಪದಲ್ಲಿ ಉದ್ಗಾರ ಮಾಡಿದ್ದನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಿತ್ತು. ಅದೇ ವೇಳೆಗೆ ಬ್ರಹ್ಮದೇವರು ಅಲ್ಲಿಗೆ ಬಂದರು. ವಾಲ್ಮೀಕಿಗೆ ಆಶ್ಚರ್ಯ. ಎದ್ದು ನಿಂತು ಬ್ರಹ್ಮದೇವರನ್ನು ಸ್ವಾಗತಿಸಿದರು. ಅವರಿಗೆ ಉತ್ತಮ ಆಸನವನ್ನು ಹಾಕಿ ಕೂಡಿಸಿದರು. ಬ್ರಹ್ಮನನ್ನು ಸ್ತುತಿಸಿ ನಮಸ್ಕರಿಸಿದರು. ಇಷ್ಟೆಲ್ಲ ಆದರೂ ಕ್ರೌಂಚ ಪಕ್ಷಿಯ ಪ್ರಕರಣವನ್ನೇ ಮನಸ್ಸು ನೆನೀತಿತ್ತು. ಬ್ರಹ್ಮದೇವರಿಗೆ ಈ ಸಂಗತಿಗಳು ಗೊತ್ತು. ಅವ್ರು ನಗುತ್ತಾ, ವಾಲ್ಮೀಕಿ, ನೀನು ಪದ್ಯ ರೂಪದಲ್ಲಿ ಮಾಡಿದ ಉದ್ಗಾರ ಶ್ಲೋಕವೇ ಸರಿ. ನಿನ್ನ ಉದ್ಗಾರ ಈ ರೂಪದಲ್ಲಿ ಬರಲು ನಾನೇ ಕಾರಣ. ಅದಕ್ಕೆ ಒಂದು ಉದ್ದೇಶವೂ ಇದೆ. ಈ ದಿನ ನಿನಗೆ ನಾರದರು ಶ್ರೀರಾಮಚಂದ್ರನ ಕಥೆಯನ್ನು ಹೇಳಿದ್ರಲ್ಲ, ಅದನ್ನು ನೀನು ಶ್ಲೋಕ ರೂಪದಲ್ಲಿ ಲೋಕಕ್ಕೆ ತಿಳಿಸಬೇಕು. ಇದುವರೆಗೂ ಬೇರಾರಿಗೂ ತಿಳಿಯದಿದ್ದ ವಿಷಯ ಇನ್ನು ಮುಂದೆ ನಿನ್ನ ದಯೆಯಿಂದ ಎಲ್ಲರಿಗೂ ತಿಳಿತದ. ಮಹಾತ್ಮನೊಬ್ಬನ ಕಥೆಯನ್ನು ಕೇಳಿ ಲೋಕ ಪಾವನಾಗ್ತದ. ನೀನು ಹೇಳುವ ಕಾವ್ಯ ಆದಿಕಾವ್ಯ ಅಂದರೆ ವಿಶ್ವದ ಮೊಟ್ಟ ಮೊದಲ ಕಾವ್ಯ ಆಗ್ತದೆ. ಇದರಲ್ಲಿ ಸ್ವಲ್ಪವೂ ಉತ್ಪ್ರೇಕ್ಷೆ ಇಲ್ಲ, ಸುಳ್ಳು ಇಲ್ಲ. ಇದು ಕಲ್ಪಿತವೂ ಅಲ್ಲ. ಆದ್ದರಿಂದ ಇದು ಪುಣ್ಯ ಕಾವ್ಯ ಆಗ್ತದೆ, ಮಹಾಕಾವ್ಯ ಆಗ್ತದೆ. ವಿಶ್ವದಲ್ಲಿ ಸೂರ್ಯ ಚಂದ್ರರಿರುವವರೆಗೆ, ಸಮುದ್ರದಲ್ಲಿ ನೀರು ಇರುವವರೆಗೆ ಈ ಕಾವ್ಯವನ್ನು ಜನರು ಓದ್ತಾರೆ. ಆದ್ದರಿಂದ ನೀವು ಶ್ರೀರಾಮನ ಕಥೆಯನ್ನು ಈ ಲೋಕದ ಜನರಿಗೆ ಹೇಳಬೇಕು ಅಂತ ಅಂದಾಗ, ಆದಿಕಾವ್ಯವನ್ನು ಬರೆದು ನೀನು ಆದಿಕವಿ ಆಗತ್ಯ ಅಂತ ನಿನಗೆ ಶುಭವಾಗಲಿ ಅಂತ ಬ್ರಹ್ಮದೇವರು ವಾಲ್ಮೀಕಿಗೆ ಆಶೀರ್ವದಿಸಿ ಮಾಯವಾದರು. ಬ್ರಹ್ಮದೇವರು ಹೊರಟ ಮೇಲೆ ವಾಲ್ಮೀಕಿ ಋಷಿ ರಾಮಾಯಣದ ಬಗ್ಗೆ ಚಿಂತನೆ ನಡೆಸಿದರು. ರಾಮಾಯಣದ ವಿವಿಧ ವ್ಯಕ್ತಿಗಳು ಅವರ ಕಣ್ಮುಂದೆ ನಲಿದಾಡಿದರು. ಎಲ್ಲ ಪಾತ್ರಗಳ ಸೃಷ್ಟಿನೂ ಆಯಿತು. ನಾರದರು ತಮಗೆ ಸಂಗ್ರಹವಾಗಿ ಹೇಳಿದ್ದ ಕಥೆಯನ್ನು ಅದೇ ಕ್ರಮದಲ್ಲಿ ವಿಸ್ತಾರವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಅಮೂಲ್ಯ ರತ್ನಗಳನ್ನೊಳಗೊಂಡ ರಾಮಾಯಣ ಎಂಬ ಮಹಾಕಾವ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದೇ ಬಿಟ್ಟರು. ಕಾವ್ಯ ಬಹಳ ಸುಂದರವಾಗಿ ಬಂತು. ಅದು ಸಪ್ತ ಸ್ವರದಲ್ಲಿ ಹಾಡಿದರೆ ಮತ್ತಷ್ಟು ಮನೋಹರ ಅಂತ ಅನಿಸ್ತು. ವಾಲ್ಮೀಕಿ ಮುನಿಗಳು ತಮ್ಮ ಆಶ್ರಮದಲ್ಲಿದ್ದ ಲವಕುಶರನ್ನು ಕರೆಸಿದರು. ಲವಕುಶರು ಅವಳಿ ಮಕ್ಕಳು. ತಪಸ್ವಿಗಳಂತ ಉಡುಗೆ ತೊಟ್ಟಿದ್ರು. ವಾಲ್ಮೀಕಿ ಋಷಿಯ ಆಶ್ರಮದಲ್ಲೇ ಅವರ ವಾಸನೂ ಇತ್ತು. ವಾಲ್ಮೀಕಿ ಋಷಿ ರಾಮಾಯಣ ಕಾವ್ಯವನ್ನು ಅವರಿಗೆ ಹೇಳಿಕೊಟ್ರು.
ಅವರು ಹೇಳಿದಂತೆ ಮಕ್ಕಳು ಹಾಡಿದರು. ಲವ ಕುಶರು ರಾಮಾಯಣವನ್ನು ಇಂಪಾಗಿ ಹಾಡಲಾರಂಭಿಸಿದರು. ಹಾಗಾದ್ರೆ ಆ ಕತೆ ಹೇಗಿದೆ ಅಂತ ನಾಳಿನ ದಿನ ನಾವು ನೋಡೋಣ.